ನನ್ನ ಹೆಸರು ತಿಮ್ಮಪ್ಪ ಗಣೇಶ್ ಪಟ್ಗಾರ್. ನಾನು ಕುಮಟಾ ತಾಲೂಕಿನ ವಿವೇಕ ಜಾಗೃತ ಬಳಗದಿಂದ ಬಂದಿದ್ದೇನೆ. ಇಲ್ಲಿ ನನ್ನ ಒಂದು ಆಕಸ್ಮಿಕವಾಗಿ ನನ್ನ ಬೈಕ್ ಅಪಘಾತಕ್ಕೀಡಾಗಿ ನಾನು ಸುಮಾರು 5 ದಿನಗಳ ಟ್ರೀಟ್ಮೆಂಟ್ ಅನ್ನ ಅಲೋಪತಿಕ್ ಡಾಕ್ಟರ್ ಇಂದ ಪಡೆದು, ಆ ನಂತರ ಅವರು ವ್ಯಾಯಾಮದಿಂದ ನೀವು ಸರಿಪಡಿಸಿಕೊಳ್ಳಿ ಅಂತ ಹೇಳಿದಾಗ ನನಗೆ ಯೋಚನೆ ಬಂದಿದ್ದಂತಂದ್ರೆ, ಅವರು ಹೇಳ್ಕೊಟ್ಟಂತ ವ್ಯಾಯಾಮಗಳು ಬಹಳ ಕಷ್ಟದಾಯಕವಾಗಿತ್ತು. ಹಾಗಾಗಿ ಅದರಿಂದ ಆದಷ್ಟು ಬೇಗ ರಿಕವರಿ ಆಗಬೇಕು ಅನ್ನೋದು ನನ್ನ ಉದ್ದೇಶ. ಆದ್ರಿಂದ ನಾನು ಪ್ರಥಮವಾಗಿ ನನ್ನ ಮನಸ್ಸಿನಲ್ಲಿ ಅಂದುಕೊಂಡದ್ದು SHRFಗೆ ಹೋಗಬೇಕು ಹೇಳುವಂತ ಒಂದು ದೃಢ ನಿರ್ಧಾರ ಮಾಡಿದೆ. ಹಾಗಾಗಿ ನಾನು ಮೊದಲು ಒಂದು 2 ವರ್ಷದ ಹಿಂದೆ SHRF ಗೆ ಬಂದಿದ್ದೆ. ಬಂದವಾಗ ಇಲ್ಲಿ 3 ದಿನ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗಿದ್ದೆ. ಹಾಗಾಗಿ ಇಲ್ಲಿಯ ಇರುವಂತ ಒಂದು ವೈದ್ಯರ ಸಲಹೆ ಇರಬಹುದು, ಮಾರ್ಗದರ್ಶನ ಇರಬಹುದು, ಬಹಳ ಉತ್ತಮವಾಗಿತ್ತು. ಅದೇ ಉದ್ದೇಶದಿಂದ ನಾನು ಇದನ್ನ ನಿರ್ಧಾರ ಮಾಡಿಕೊಂಡು ಮೊನ್ನೆ 11ನೇ ತಾರೀಕು ನಾನು SHRFಗೆ ಬಂದು ಭೇಟಿಯಾದೆ. ಭೇಟಿಯಾದ್ಮೇಲೆ ನನ್ನ ಒಂದು ವೈದ್ಯರ ಒಂದು ಸಲಹೆಯನ್ನು ಪಡ್ಕೊಂಡೆ. ಇಲ್ಲಿಯ ಒಂದು ವೈದ್ಯರ ಸಲಹೆ ಏನಂತಂದ್ರೆ, ಬಹಳ ಒಂದು ಉತ್ತಮವಾಗಿ ಬಹಳ ಶಾಂತ ರೀತಿಯಿಂದ ಅವರು ಮಾರ್ಗದರ್ಶನ ಮಾಡಿದ್ರು. ಅವರ ಒಂದು ಆತ್ಮವಿಶ್ವಾಸದ ನುಡಿಗಳು ಹಾಗೂ ಪ್ರೀತಿಯಿಂದ ನಗುಮುಖದಿಂದ ಮಾತಾಡ್ತಕ್ಕಂಥ ರೀತಿ ನನ್ನ ಮನಸ್ಸಿಗೆ ಎಷ್ಟೋ ಖುಷಿಯನ್ನ ತಂದುಕೊಡ್ತು. ಹಾಗಾಗಿ ನನ್ನಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸಿತು. ಅದೇ ರೀತಿ ಎಲ್ಲ ಡಾಕ್ಟರ್ ಕೂಡ ಇರ್ಬೋದು, ವಿವೇಕ್ ಸರ್ ಇರ್ಬೋದು, ಮಾನಸ ಡಾಕ್ಟರ್ ಇರ್ಬೋದು, ಹಾಗೆ ಷಣ್ಮುಖ್ ಸರ್ ಇರ್ಬೋದು, ಇಲ್ಲಿಯ ಒಂದು ಉತ್ತಮವಾದಂತ ಸರಳ ವಿಧಾನದಲ್ಲಿ ಮಾಡ್ತಕ್ಕಂಥ ಯೋಗ ನನ್ನಲ್ಲಿ ಇರ್ತಕ್ಕಂಥ ನೋವಿನ ಅಲೆಯನ್ನ ನಿಧಾನವಾಗಿ ಕಡಿಮೆ ಮಾಡ್ತಾ ಬಂತು. ಹಾಗೆ ಇಲ್ಲಿ ಸಿಗ್ತಕ್ಕಂಥ ಪ್ರಕೃತಿ ಚಿಕಿತ್ಸೆ, ಹಾಗೆ ಒಂದು ಆಯುರ್ವೇದಿಕ್ ಚಿಕಿತ್ಸೆ ಇರ್ಬೋದು, ಸೋನಾಬಾತ್ ಇರ್ಬೋದು, ಹಾಗೆ ಸ್ಟೀಮ್ ಬಾತ್ ಇರ್ಬೋದು, ಅದೇ ರೀತಿ ಸ್ಪೈನಲ್ ಸ್ಪ್ರೇ, ಹೀಗೆ ಅನೇಕ ರೀತಿಯ ಮಸಾಜ್ ಇರ್ಬೋದು, ಇವೆಲ್ಲವೂ ಕೂಡ ನನ್ನ ದೇಹದಲ್ಲಿ ಆರೋಗ್ಯದ ಬದಲಾವಣೆ ತರ್ತಾ ನನ್ನಲ್ಲಿ ಸುಮಾರು 70% ನೋವನ್ನ ಕಡಿಮೆ ಮಾಡ್ತು. ಅದೇ ರೀತಿ ಇಲ್ಲಿ ಕೊಡ್ತಕ್ಕಂಥ ಆಹಾರ ಅಂದ್ರೆ ಪ್ರಕೃತಿ ಚಿಕಿತ್ಸೆಯ ಜೊತೆಗೆ ಉತ್ತಮ ಆಹಾರವನ್ನ ಇಲ್ಲಿ ಕೊಡ್ಲಾಗ್ತದೆ. ಅದೇ ರೀತಿ ಬೆಳಿಗ್ಗೆ ತಿಂಡಿ ಇರ್ಬೋದು, ಮಧ್ಯಾಹ್ನದ ಊಟ, ಹಾಗೆ ಸಂಜೆಯ ತಿಂಡಿ ಹಾಗೂ ಮತ್ತು ರಾತ್ರಿಯ ಒಂದು ಊಟ ಬಹಳ ಉತ್ತಮದಾಯಕವಾಗಿತ್ತು. ಪ್ರತಿದಿನ ಇಲ್ಲಿ ಫುಡ್ ವೆರೈಟಿ ಅಂದ್ರೆ ಫುಡ್ ಅನ್ನ ಆಹಾರದ ಮೂಲಕ ಚಿಕಿತ್ಸೆ ಕೂಡ ನಡೆಸಲಾಗ್ತಾ ಇತ್ತು. ಅದೇ ರೀತಿ ನನ್ನಲ್ಲಿ ಸುಮಾರು 1.5 kg ತೂಕವೂ ಕೂಡ ಕಡಿಮೆ ಆಯಿತು. ನನ್ನಲ್ಲಿ ಅದೇ ರೀತಿ ಹೆಚ್ಚೆಚ್ಚು ಕ್ರಿಯಾಶೀಲತೆ ಬೆಳೀತಾ ಒಂದು ಉತ್ತಮವಾದಂತ ಒಂದು ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ನನ್ನ ಈ ಆದಂತ ಬದಲಾವಣೆ ಕೂಡ ನನ್ನ ಮಾನಸಿಕ ಬದಲಾವಣೆ ಇರ್ಬೋದು, ಹಾಗೆ ದೈಹಿಕ ಬದಲಾವಣೆಗಳಿರ್ಬೋದು, ನನ್ನ ಜೀವನದಲ್ಲಿ ಬದಲಾವಣೆಯ ಒಂದು ರೂಪನ್ನ ನಾನು ಕಂಡುಕೊಂಡಿದ್ದೇನೆ. ಇಲ್ಲಿ ಎತ್ತರವಾದಂತ ಒಂದು ಗುರುಜಿಯ ಮೂರ್ತಿ ಕೂಡ ಅದರಿಂದ ನನ್ನಲ್ಲಿ ಆಧ್ಯಾತ್ಮಿಕ ಒಂದು ಶಕ್ತಿ ಜಾಸ್ತಿಯಾಗಿ ನನ್ನ ಒಂದು ಪ್ರಾರ್ಥನೆಯಲ್ಲಿ ಎಲ್ಲರಿಗೂ ಒಂದು ಸರ್ವವಿಧವಾದಂತ ಆರೋಗ್ಯ ಸಿಗುವಂತಾಗ್ಲಿ ಭಗವಂತ. ಪ್ರಕೃತಿ ಕೂಡ ಉತ್ತಮ ವೀಕ್ಷಣೆ, ವಾಕಿಂಗ್ ಇರ್ಬೋದು, ಸೈಕ್ಲಿಂಗ್ ಇರ್ಬೋದು, ಅದೇ ರೀತಿ ನಾನಾ ರೀತಿಯ ಒಂದು ಪ್ರಕೃತಿ ವೀಕ್ಷಣೆಯನ್ನು ಕೂಡ ಇಲ್ಲಿ ಮಾಡಬಹುದು. ಇಲ್ಲಿ ಇರ್ತಕ್ಕಂಥ ಗಿಡ ಮರಗಳು ಇರ್ಬೋದು, ಪ್ರಾಣಿ ಪಕ್ಷಿಗಳು ಇರ್ಬೋದು, ಒಂದು ಆಹ್ಲಾದಕರವಾದ ವಾತಾವರಣ ಇರ್ಬೋದು, ಇವೆಲ್ಲವುದರಿಂದ ನಮ್ಮಲ್ಲಿ ಆರೋಗ್ಯ ದಿನೇ ದಿನೇ ಉತ್ತಮಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು.